ಯಾವತ್ತೂ ಈ ಥರ ಬಂದು ಒಬ್ಬಳೇ ವೀಡಿಯೋ ಮಾಡಿಲ್ಲ. ಸೊ ಐ ಆಮ್ ಲಿಟಲ್ ನರ್ವಸ್ ಆ್ಯಕ್ಚುಲಿ. ಯಾವ ಥರ ಟೇಸ್ಟ್ ಅಂತ ಇದ್ದಾನೆ, ಯಾವುದೋ ಸ್ವೀಟ್ ನನ್ನ ಮೇಲೆ ನಾಪ್ಕೊಳ್ತಾ ನನಗೆ ಹೊಟ್ಟೆ ತಿಂದೋಗ ನಾಟ್ ಏಬಲ್ ಟು ಫಿನಿಶ್ ಇಟ್. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಆರಾಮಾಗಿದ್ದೀನಿ. ಸೊ ಇವತ್ತಿನ ವೀಡಿಯೋ ಬಂದು ನಾನು ಒಂದು ಕೊರಿಯನ್ ಕನ್ವೀನಿಯನ್ ಸ್ಟೋರ್ಗೆ ಹೋಗ್ತಾಯಿದ್ದೀನಿ ಕಲ್ಯಾಣ್ ನಗರಲ್ಲಿ. ಸೊ ಅಲ್ಲಿಗೆ ಹೋಗ್ತಾಯಿದ್ದೀನಿ, ಒಬ್ಬಳೇ ಹೋಗ್ತಾಯಿದ್ದೀನಿ. ಸೊ ನನ್ನ ತಂಗಿ ಇಲ್ಲ, ಅವಳು ವಿಯೆಟ್ನಾಮ್ಗೆ ಹೋಗಿದ್ದಾಳೆ, ಟ್ರಿಪ್ ಹೋಗಿದ್ದಾಳೆ ಒಂದು 12 ದಿನಕ್ಕೆ ಅಂತ. ನಾನು ಒಬ್ಬಳೇ ಇವಾಗ ಹೋಗೋಣ ಅಂತ ಹೊರಟಿದ್ದೀನಿ. ಲಾಸ್ಟ್ ವೀಕೆಂಡ್ ಒಬ್ಬಳೇ ಇದ್ದೆ, ಬಟ್ ಮನೆಯಲ್ಲಿ ತುಂಬ ಕೆಲಸ ಇತ್ತು. ನಾನು ಎಷ್ಟೊಂದು ದಿನ ಆದಮೇಲೆ ಆ್ಯಕ್ಚುಲಿ ಬೆಂಗಳೂರಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಊರಿಗೆ ಹೋಗಿದ್ದೆ, ಹುಷಾರಿರಲಿಲ್ಲ, ವಾಪಸ್ ಬಂದೆ. ಲಾಸ್ಟ್ ವೀಕೆಂಡ್ ತುಂಬ ಕೆಲಸ ಇತ್ತು, ಒಂದು ವೀಡಿಯೋನೂ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಪಾಸ್ಟ್ 1 ಮಂತಿಂದ ನಾನು ಯೂಟ್ಯೂಬ್ ಕಾನ್ಸಂಟ್ರೇಟ್ ಮಾಡೋಕ್ಕೂ ಆಗ್ತಾಯಿರಲಿಲ್ಲ. ಸೊ ಇವಾಗ ಹೋಗಲೇ ಕಾನ್ಸಂಟ್ರೇಟ್ ಮಾಡಿ ಒಂದು ವೀಡಿಯೋ ಮಾಡೋಣ ಅಂತ ನಾನು ಕೊರಿಯನ್ ಕನ್ವೀನಿಯನ್ಸ್ ಸ್ಟೋರಿಗೆ ಹೋಗ್ತಾಯಿದ್ದೀನಿ. ಸೊ ಇದು ನನ್ನ ಫಸ್ಟ್ ಟೈಮ್. ಲಾಸ್ಟ್ ಟೈಮ್ ನನ್ನ ತಂಗಿ ಮತ್ತು ನನ್ನ ಕಸಿನ್ ಹೋಗಿದ್ರು. ನಾನು ಊರಿಗೆ ಹೋದಾಗ ನಾನು ಚೆನ್ನಾಗಿದೆ ಅಂತ ಹೇಳಿದ್ರು. ನನಗೆ ಹೋಗಬೇಕಂತ ಆಸೆ ಇತ್ತು, ಬಟ್ ನಾನು ನನ್ನ ತಮ್ಮನ್ನ ಕರೆದಿದ್ದಕ್ಕೆ ಅವನು ನಾನು ಬರಲ್ಲ ಅಂತ ಅಂದ. ಸೊ ನಾನು ಒಬ್ಬಳೇ ಹೊರಟಿದ್ದೀನಿ ಇವಾಗ. ಸೊ ಹೋಗೋಣ ಬನ್ನಿ. ಸೊ ಐ ಆಮ್ ಹಿಯರ್, ಇಲ್ಲಿ ಸೀಲಾ ಮಾರ್ಟ್ ಅಂತ ಇದೆ. ಸೊ ಅಲ್ಲಿಗೆ ಬಂದಿದ್ದೀನಿ. ಸೊ ಐ ಆಮ್ ಇನ್ಸೈಡ್, ಲೆಟ್ಸ್ ಗೋ. ಸಾರಿ, ಐ ಆಮ್ ಔಟ್ಸೈಡ್. ಸೊ ಲೆಟ್ಸ್ ಗೋ ಎಂಡ್. ಸೊ ಇಲ್ಲಿ ಇದೆಲ್ಲ ಇದೆ, ನೂಡಲ್ಸ್ ಇದೆ ಫುಲ್ಲು. ಇಲ್ಲಿ ರಾಮಿಯನ್ ಇದೆ, ಆಲ್ ರಾಮಿಯನ್ಸ್ ಹಿಯರ್. ಆ್ಯಂಡ್ ಹಿಯರ್ ಆರ್ ಸಮ್ ಸ್ನ್ಯಾಕ್ಸ್. ಸೊ ಲೆಟ್ಸ್ ಟ್ರೈ ಸಮ್. ಸೊ ನಾನು ಟ್ರೈ ಮಾಡಬೇಕಂತ ಇರೋದು, ಸೊ ವೆಜಸ್ ಹಾಕಿದ್ದಾರೆ. ಆ್ಯಂಡ್ ದಿಸ್ ಇಸ್ ಸಮ್ ಆಯಿಲ್ ಆ್ಯಂಡ್ ಕೊರಿಯನ್ ಯುಟೆನ್ಸಿಲ್ಸ್ ಇದೆ ಇಲ್ಲಿ. ಸೊ ಲೆಟ್ಸ್ ಟ್ರೈ ಸಮ್ ರಾಮಿಯನ್ ಫಸ್ಟ್. ರಾಮಿಯನ್ ಐ ಗೋ ವಿತ್ ನಾಂಗ್ಶಿಮ್. ಐ ಗೋ ವಿತ್ ದಿಸ್ ಒನ್. ನಾಂಗ್ಶಿಮ್ ಟ್ರೈ ಮಾಡ್ತೀನಿ. ಸೊ ಇಲ್ಲೆಲ್ಲ ಸೀವೀಡ್ ಸ್ನ್ಯಾಕ್ಸ್, ರೈಸ್ ವರ್ಮಿಸೆಲಿ ಎಲ್ಲ ಇದೆ. ಆ್ಯಂಡ್ ದೆನ್ ಬಿಲೋ ದರ್ ಇಸ್ ಅ ಮಾಸ್ಕ್ ಶೀಟ್ಸ್ ಫಾರ್ ಅವರ್ ಫೇಸ್. ಸೊ ಇದೆ ಫ್ಲೋರ್ ಎಲ್ಲ ಇದೆ, ಏನೇನೋ ಕೊರಿಯನ್ ಪ್ರಾಡಕ್ಟ್ಸ್ ಇಟ್ಟಿದ್ದಾರೆ, ಈಟಬಲ್ಸ್. ಇಲ್ಲೂ ಸ್ನ್ಯಾಕ್ಸ್ ಇಟ್ಟಿದ್ದಾರೆ ಫಾರ್. ಸೊ ಇಲ್ಲಿ ರೈಸ್ದು ಇದೆ ಅಲ್ಲಿ. ಇದು ರೈಸ್ ಸ್ನ್ಯಾಕ್ ಯಾವಾಗಲೂ ತಿಂತಾರಲ್ಲ ಕೊರಿಯಾದಲ್ಲಿ. ಸೊ ಅದಿದೆ. ಇಲ್ಲಿ ಸ್ನ್ಯಾಕ್ಸ್ ಇಟ್ಟಿದ್ದಾರೆ, ಹನಿ ಹಾಟೋಕ್, ಚೀಸ್ ಕೇಕ್, ಆ್ಯಂಡ್ ದೆನ್ ದೇರ್ ಇಸ್ ಪಂಪ್ಕಿನ್ ಜಿಂಗ್ಬಾಂಗ್. ಅಲ್ಲೂ ಒಂದು 2 ಇದೆ. ಆ್ಯಂಡ್ ಹಿಯರ್ ಇಸ್ ವಾಟ್ ಐ ವಾಂಟೆಡ್. ಇದು ತೊಗೋಬೇಕು ನಾನೊಂದು ಫಾರ್ ಕೋಲ್ಡ್ ಕಾಫಿ. ಸೊ ದಿಸ್ ಇಸ್ ಒನ್ ಥಿಂಗ್. ಇಲ್ಲಿ ನೋಡಿದ್ರೆ ಯು ಕ್ಯಾನ್ ಸಿ ದ ಪೀಚ್ ಕ್ಯಾನ್ ವಿಚ್ ವಿ ಸಿ ಇನ್ ಕೊರಿಯನ್ ಡ್ರಾಮಾಸ್. ಸೊ ಪೀಚ್ ಇರುತ್ತೆ ಕ್ಯಾನ್ಸಲ್ಲಿ. ಸೊ ಅದೊಂದು ಸ್ಟೋರ್ಡ್ ಒನ್ಸ್. ಸೊ ಇಲ್ಲಿದೆ. ಆ್ಯಂಡ್ ದೇರ್ ಇಸ್ ಕಾಫಿ, ದೇರ್ ಪೈನಾಪಲ್ ಏಡ್, ಆ ಥರ ಎಲ್ಲ ಇದೆ. ಆ್ಯಂಡ್ ಇಲ್ಲಿ ಕಾಫಿ ಇದೆ. ಆ್ಯಂಡ್ ದೇರ್ ಸ್ಪಾರ್ಕ್ಲಿಂಗ್ ವಾಟರ್ಸ್ ಇದೆ. ಎಲ್ಲದನ್ನು ತೊಗೊಂಡು ಬಂದು ತಿನ್ನಬೇಕಂತ ಇದ್ದೀನಿ. ಐ ಆಮ್ ಸೋ ನರ್ವಸ್. ನಾನು ಯಾವತ್ತೂ ಈ ಥರ ಬಂದು ಒಬ್ಬಳೇ ವೀಡಿಯೋ ಮಾಡಿಲ್ಲ. ಸೊ ಐ ಆಮ್ ಲಿಟಲ್ ನರ್ವಸ್ ಆ್ಯಕ್ಚುಲಿ. ನನಗೆ ಆ್ಯಕ್ಚುಲಿ ಮನೆಯಲ್ಲಿ ಕುತ್ಕೊಂಡು ವೀಡಿಯೋ ಮಾಡೋದ್ರೆ ಎಷ್ಟಾದರೂ ಮಾಡ್ತೀನಿ, ಬಟ್ ಹೊರಗಡೆ ಬಂದಾಗ ಐ ಆಮ್ ಲಿಟಲ್ ಶೈ ಟು ಓಪನ್ ಅಪ್ ಮೈ ಕ್ಯಾಮ್ರಾ ಆ್ಯಂಡ್ ಡೂ ವೀಡಿಯೋಸ್. ಸೊ ಇವಾಗ ನಂದು ಫುಡ್ ರೆಡಿ ಆಗ್ತಾಯಿದೆ. ಆ್ಯಂಡ್ ನಾನು ಏನು ಕಪ್ ನೂಡಲ್ಸ್ ತೊಗೊಂಡಿದ್ದೆ ದ್ಯಾಟ್ ಈಸ್ ವೇಟಿಂಗ್. ಅವರು ಬಿಸಿನೀರು ಹಾಕಿ ಕೊಟ್ಟಿದ್ದಾರೆ. 3 minutes ವೆಯ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಅದನ್ನು ವೆಯ್ಟ್ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟ್ ಬೇರೆ ಎಲ್ಲ ಟ್ರೈ ಮಾಡೋಣ. ಸೊ ಐ ಗಾಟ್ ಮೈ ಐಸ್ ಫಾರ್ ದಿಸ್ ಕಾಫಿ. ಸೊ ಈ ಕಾಫಿ ತೊಗೊಂಡಿದ್ದೀನಿ ಆ್ಯಂಡ್ ದಿಸ್ ಐಸ್. ಆ್ಯಂಡ್ ಐ ಗಾಟ್ ದಿಸ್ ರೆಡ್ ಜೆಲಿ ಬೀನ್. ಸೊ ಇದು ಒಂದು ತೊಗೊಂಡಿದ್ದೀನಿ. ಆ್ಯಂಡ್ ಮೈ ನೂಡಲ್ಸ್ ಇಸ್ ಗೆಟಿಂಗ್ ರೆಡಿ. 3 minutes ವೆಯ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ವೆಯ್ಟ್ ಮಾಡೋಣ.
I'm so nervous. Seriously, I'm so nervous. I'm so nervous. I don't know why, but ನನಗೆ ಈ ಥರ ಏನೋ ವೀಡಿಯೋ ಮಾಡೋಕ್ಕೆ ಈ ಥರ ಏನೋ ಒಂಥರ ಅನಿಸುತ್ತೆ. ಸೊ ಐ ಆಮ್ ರಿಯಲಿ ವೆರಿ ನರ್ವಸ್. ಸೊ ಲೆಟ್ಸ್ ಟ್ರೈ one by one. So let's try this veg jelly bean jelly. It's like this. So I had this ಇದನ್ನ ತಗೊಂಡಿದ್ದೆ ನಾನು. ಯಾವ ಥರ ಟೇಸ್ಟ್ ಅಂತ ಅಂದರೆ ಯಾವುದೋ ಸ್ವೀಟ್ ನನಗೆ ನಾಲ್ಕು ಬರ್ತಾ ಇಲ್ಲ ಅದು. ದ ಸ್ವೀಟ್ ಇಸ್ ಆ್ಯಪ್ಟ್. ತುಂಬ ಮೊಕ್ಕ ಕೊಡ್ದಂಗಿಲ್ಲ, ಚೆನ್ನಾಗಿದೆ. ನಾನು ಇಲ್ಲ ಜಾಸ್ತಿ ದಿನ ಹೋಗೋಣ ಮೊಕ್ಕ ಕೊಡ್ದಂಗಾಗುತ್ತೆ. ಪುಟಿಂಗ್ ದಿಸ್ ಬ್ಯಾಕ್. ಸೊ ಲಾಸ್ಟ್ ಟೈಮ್ ನನ್ನ ತಂಗಿ ಮತ್ತು ಕಸಿನ್ ಬಂದಾಗ ದೇ ಹ್ಯಾಡ್ ಏನಂತಾರೆ ರೆಡ್ ಬೀನ್ದು ಬಂದ್ ಬರುತ್ತಲ್ಲ, ಪೇಸ್ಟ್ ಬಂದು ಒಳಗಡೆ ಪೇಸ್ಟ್ ಹಾಕಿ ಬಂದ್ ಮಾಡಿರ್ತಾರಲ್ಲ, ಆ ಬಂದು ತಿಂದಿದ್ರು. ಸೊ ನಾನು ಇದು ತೊಗೊಳಕ್ಕೆ ಹೋಗಿಲ್ಲ, ಬಿಕಾಸ್ ನಾನು ಒಬ್ಬಳೇ ತಿಂದರೆ ನಾನು ಒಬ್ಬಳೇ ತೊಗೊಂಡು ತಿನ್ನೋಕೆ ಫುಲ್ ಖಾಲಿ ಮಾಡೋಕ್ಕಾಗಲ್ಲ, ವೇಸ್ಟ್ ಆಗುತ್ತೆ. ನನ್ನ ಮನೆಗೆ ಹೋದ್ರೆ ನಾವು ಅವರಿಬ್ರು ತಿನ್ನಲ್ಲ. ಸೊ ನಾನು ಅದನ್ನು ತೊಗೊಂಡಿಲ್ಲ. ಅದು ಚೆನ್ನಾಗಿತ್ತಂತೆ, ಬಟ್ ಐ ವಿಲ್ ಟ್ರೈ ಇಟ್ ಸಮ್ ಅದರ್ ಟೈಮ್, ಯಾವಾಗಾರು ಬೇರೆ ಟೈಮ್ ಸಿಕ್ಕಿದಾಗ, ಯಾಕಂದರೆ ಒಬ್ಬಳೇ ಖಾಲಿ ಮಾಡೋಕ್ಕಾಗಲ್ಲ. ಸೊ ಲೆಟ್ಸ್ ಟ್ರೈ ದಿಸ್ ಕಾಫಿ ಹಾಕಿಬಿಟ್ಟು ಐ ವಿಲ್ ಕಮ್ ಬ್ಯಾಕ್ ಟು ದ ವಿಡಿಯೋ. So the coffee smells so good. Aroma ಬರ್ತಾ ಇದೆ ಕಾಫಿದು ತುಂಬ ಚೆನ್ನಾಗಿ. And my favorite song is going on behind. So refreshing. It's almost 5 o'clock. ನಾನು ಬರ್ತಿದ್ದೆ ಲೇಟ್ ಆಯಿತು. ಆ್ಯಕ್ಚುಲಿ ನಾನು ಹೊರಟಿದ್ದೆ ಲೇಟ್ ಆಯಿತು, ಬೆಳಗ್ಗೆ ಲೇಟ್ ಆಗಿದೆ. It's so refreshing coffee. It's a 10 on 10 ಅಂತ ಹೇಳ್ಬೋದು, ಯಾಕಂದರೆ ಕಾಫಿ never goes wrong. So I had this Georgia coffee. So that is the thing. It's so refreshing. This is one. I think time's up. Nandu ramen ready ಆಗಿದೆ ಅನಿಸುತ್ತೆ. So let's try my ramen. I'm very bad at chopsticks, so very bad, very bad. Let's try. Let's try. I'm very bad at it. I don't know how to use it. I'm very bad at it. ನನಗೆ ಆಗ್ತಾ ಇಲ್ಲ ಇದು. ಸ್ಪೈಸಿ. ಆ್ಯಕ್ಚುಲಿ ನಂದು ಲೇಟ್ ಲಂಚ್ ಇದು. ಲಂಚ್ ಮಾಡಿಲ್ಲ ನಾನು. ಆಲ್ಮೋಸ್ಟ್ 5 o'clock ಆಗ್ತಾಯಿದೆ. ಲಂಚ್ ಇವಾಗ ಮಾಡ್ತಾಯಿದ್ದೀನಿ. ಬೇಡ ಎನಿಥಿಂಗ್.
ಏನು ಬೇಕು? ಇದು ಸ್ಮೋಕ್ ಬಾರ್ಬಿಕ್ಯೂ. ಇದು ಚೀಟೋಸ್ದು. ಒಂದು ನಿಮಿಷ ತೋರಿಸ್ತೀನಿ ತಡಿ. ಆ ಕಡೆ ಇದೆ ಸ್ನ್ಯಾಕ್ಸು. ಇಲ್ಲಿ ಇದೇನೋ ಎಗ್ ಸ್ನ್ಯಾಕ್ ಅಂತೆ. ಆ್ಯಂಡ್ ದೆನ್ ದೇರ್ ಇಸ್ ಇಲ್ಲಿ ಫ್ರೆಂಚ್ ಸ್ಟ್ರಾಬೆರಿ ಇಲ್ಲಿ ಐಸ್ ಕ್ರೀಮ್ಸ್ ಇದೆ. ಇಲ್ಲಿ ದಿಸ್ ಇಸ್ ಮಿಲ್ಕ್ ಶೇಕ್ ಐಸ್ ಕ್ರೀಮ್. ದೆನ್ ವಿ ಹ್ಯಾವ್ ಜಾಸ್ ಆರೆಂಜ್ ಆ್ಯಂಡ್ ಸ್ಟ್ರಾಬೆರಿ. ಕಾಫಿ ಶೇಕ್ ಐಸ್ ಕ್ರೀಮ್. ದಿಸ್ ಇಸ್ ದ ಒನ್ ರೆಡ್ ಬೀನ್ ಬನ್. ಅವ್ರು ತಿಂದರು ಬಟ್ ಒಂದು ಫಿನಿಶ್ ಮಾಡೋಕ್ಕಾಗಲ್ಲ. ಆ್ಯಂಡ್ ದಿಸ್ ಇಸ್ ಟ್ಯಾಂಕ್ ಬಾಯ್ ಐಸ್ ಕ್ರೀಮ್ ಆ್ಯಂಡ್ ಮೋಚಿ ಐಸ್ ಕ್ರೀಮ್. ಮನೆಗೆ ವಾಪಸ್ ಬಂದಿದ್ದೀನಿ. ನನ್ನ ತಮ್ಮಂದಿರಿಬ್ರಿಗೂ ಹನಿ ಕೇಕ್ ತೊಗೊಂಬಂದೆ. ಸೊ ಇದು ಫ್ರೀಝರಲ್ಲಿ ಇರಬೇಕು. ಆಮೇಲೆ ಮೈಕ್ರೋವೇವಲ್ಲಿ ಬಿಸಿ ಮಾಡಿ ತಿನ್ನಬೇಕು. ಸೊ ಇದು ಅವರಿಗೋಸ್ಕರ. ಆ್ಯಂಡ್ ದಿಸ್ ನಾನು ಎಷ್ಟೊಂದು ಕೊರಿಯನ್ ಡ್ರಾಮಾದಲ್ಲಿ ನೋಡಿದ್ದೆ ಪ್ಯಾಕೆಟ್ ಶಾರ್ಟ್ಸ್, ವಾಟ್ ಇಸ್ ದಟ್, ಕಾಫಿ ಸ್ಟಿಕ್ಸ್. ಸೊ ಅದಕ್ಕೋಸ್ಕರ ಈ ಬ್ರ್ಯಾಂಡಿಂದು ತುಂಬ ನೋಡಿದ್ದೆ. ಸೊ ಅದನ್ನು ತೊಗೊಂಡು ಬಂದೆ. ಇನ್ನೊಂದು ಯಾವುದೋ ಬ್ರ್ಯಾಂಡ್ ಇತ್ತು. ಸೊ ಇದು ಮೈ ಲಿಚ್ಚಿ ಅಂತ ಏನೋ ಇದೆ. ಸೊ ಮುಖ ಗೋಲ್ಡ್. ಸೊ ಇದು ಒಂದು ತೊಗೊಂಬಂದಿದ್ದೀನಿ. ಸೊ ಇವತ್ತು ಕೊರಿಯನ್ ಮಾರ್ಟಿಗೆ ಒಬ್ಬಳೇ ಹೋಗಿ ಬಂದು ವೀಡಿಯೋ ಮಾಡಿ ತುಂಬ ಖುಷಿ ಆಯಿತು ನನಗೆ. ಯಾಕಂದರೆ ಐ ನೀಡೆಡ್ ಅ ಮೀ ಟೈಮ್. ಸೊ ಒಬ್ಬಳೇ ಎಲ್ಲರೂ ಹೋಗಿ ಬರೋದು ಮಾಡಬೇಕಿತ್ತು. ಸೊ ಎಲ್ಲರಿಗೂ ಒಂದು ಇಂಪಾರ್ಟೆಂಟ್ ಟೈಮ್ ಇದು, ಮೀ ಟೈಮ್. ಯಾಕಂದರೆ ನಿಮಗೆ ನಿಮ್ಮ ಫೋಕಸ್ ಮಾಡ್ಕೋಬೋದು ನಿಮ್ಮ ಮೇಲೆ. ಸೊ ಇದೊಂದು ಕಲ್ತಿದ್ದು ನಾನು. ಇಟ್ಸ್ ಓಕೆ ನೀವು ಯಾವಾಗಲೂ ಯಾರ ಮೇಲೂ ಡಿಪೆಂಡೆಂಟ್ ಆಗೋ ಅವಶ್ಯಕತೆ ಇಲ್ಲ. ನೀವೇ ಹೋಗಿ ಓಡಾಡಿಕೊಂಡು ವೀಡಿಯೋಸ್ ಮಾಡ್ಕೊಂಬರ್ಬೋದು. ಸೊ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ತುಂಬ ತುಂಬ ದೊಡ್ಡದಂದರೆ ಆಲ್ಮೋಸ್ಟ್ ಸೂಪರ್ ಮಾರ್ಕೆಟ್ ಥರನೇ ಇತ್ತು. ಎಷ್ಟೊಂದು ಪ್ರಾಡಕ್ಟ್ಸ್ ಇತ್ತು. ಬಟ್ ನಾನು ಸ್ವಲ್ಪನೇ ಟ್ರೈ ಮಾಡಿದೆ, ಎಲ್ಲದೂ ತಿನ್ನೋಕ್ಕಾಗಲ್ಲ. ಸೊ ಇಷ್ಟು ನಾನು ಟ್ರೈ ಮಾಡಿ ವಾಪಸ್ ಬಂದು ಅಲ್ಲಿ ಬೇರೆ ಒಂದು 2 ಹುಡುಗಿ ಬಂದಿದ್ದರು. ಅವ್ರನ್ನೂ ಮಾತಾಡಿಸಿ ಖುಷಿ ಆಯಿತು. ನಾನು ಹಂಗೆ ಯಾರು ಮಾತಾಡಿಸ್ಬಿಡ್ತೀನಿ ಬೇಗ. ಸೊ ಮಾತಾಡಿಸಿ ಖುಷಿ ಆಯಿತು. ಅವರು ಎಲ್ಲಿಂದನೂ ಬಂದಿದ್ದರು. ಸೊ ನೈಸ್ ಎಕ್ಸ್ಪೀರಿಯನ್ಸ್ ಇವತ್ತು. ಚೆನ್ನಾಗಿದೆ. ಅದು ಕಲ್ಯಾಣ ನಗರಲ್ಲಿರೋದು. ಸೊ ನೀವು ಹೋಗ್ಬೋದು. ಅಂದರೆ ಸೀಲಾ ಕೊರಿಯನ್ ಮಾರ್ಟ್ ಅಂತ. ಎಷ್ಟೊಂದು ಜನ ಬರ್ತಾಯಿದ್ರು ಆ್ಯಕ್ಚುಲಿ ಅಲ್ಲಿಗೆ. ಸೊ ನೈಸ್ ಎಕ್ಸ್ಪೀರಿಯನ್ಸ್. ಪ್ಯಾಟ್ ಆನ್ ಮೈ ಬ್ಯಾಕ್ ಫಾರ್ ಮೈ ಸೆಲ್ಫ್. ಸೊ ಇಲ್ಲಿಗೆ ನಾನು ವ್ಲಾಗ್ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಬಾಯ್.